ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ಆನ್ಲೈನ್ ಪಾಯಿಂಟು ಚೆಕ್ ಮಾಡ್ಬೋದು. ಒಂದು ಬೋರ್ವೆಲ್ ಲಾರಿ ಡ್ರಿಲ್ಲಿಂಗ್ ನಡೆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಡೆಪ್ತು ಆದಮೇಲೆ ನೀರು ಬಂದಿಲ್ಲ ಅಂದರೆ ಬರುತ್ತಾ ಇಲ್ಲ ಅಂತ ನೀವು ಆನ್ಲೈನಲ್ಲಿ ಪಾಯಿಂಟ್ ಚೆಕ್ ಮಾಡ್ಬೋದು. ಹೊಸ ಸೈಟಿಗೂ ಪಾಯಿಂಟ್ ಚೆಕ್ ಮಾಡ್ಬೋದು. ರೋಬೋ ಬೋರ್ವೆಲ್ ಡ್ರಿಲ್ಲಿಂಗ್ ಪಾಯಿಂಟ್ ಮನೆಗೆ ಕಟ್ಟಿದರೆ ಅದಕ್ಕೂ ಪಾಯಿಂಟ್ ಚೆಕ್ ಮಾಡ್ಬೋದು. ಡ್ರಿಲ್ಲಿಂಗ್ ಮಾಡಬೇಕು, ಅದಕ್ಕೂ ಪಾಯಿಂಟ್ ಚೆಕ್ ಮಾಡ್ಬೋದು. ಒಂದು ಹಳೆ ಬೋರ್ವೆಲ್ಲು ಏನೋ ಪ್ರಾಬ್ಲಮ್ ಆಗಿದೆ, ನಾವು ಕೆಲಸ ಮಾಡಬೇಕು, ಫಸ್ಟ್ ಬಂದು ಅದರಲ್ಲಿ ನೀರಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಮಾಡ್ಬೋದು. ನೀರಿಲ್ಲ ಅಂದಮೇಲೆ ನಾವು ಖರ್ಚು ಮಾಡಿ ವೇಸ್ಟು. ನಾವು ಬಂದು ಟ್ರೆಡಿಷ್ನಲ್ಲು ಮಾಡ್ತೀವಿ, ಸೈಂಟಿಫಿಕ್ಕು ಮಾಡ್ತೀವಿ, ಅಗ್ರಿಕಲ್ಚರ್ ಲ್ಯಾಂಡ್ ಐತಲ್ಲ ಅದಕ್ಕೂ ಮಾಡ್ತೀವಿ. ಸದ್ಯಕ್ಕೆ ನನಗೆ ಮೈ ಹುಷಾರಿಲ್ಲ, ಸ್ವಲ್ಪ ಮೆಡಿಕಲಾಗಿ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಎಲ್ಲಿ ಬೇಕಂದ್ರೂ ಪಾರ್ಟಿ ಅಪ್ ಆ್ಯಂಡ್ ಡೌನ್ ಆಟೋ ಬುಕ್ ಮಾಡಿಬಿಡ್ತಾರೆ. ನಾನು ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬರ್ತೀವಿ. ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನಾವು ಡ್ರಿಲ್ ಮಾಡ್ಬೋದು. ಡ್ರಿಲ್ಲಿಂಗ್ ಮಾತ್ರ ಮಾಡಿದರೂ ಮಾಡ್ಬೋದು, ಬೇರೆ ಪಾಯಿಂಟ್ ಮಾತ್ರ ಚೆಕ್ ಮಾಡಿದರೆ ಚೆಕ್ ಮಾಡ್ಬೋದು. ನಾವೇ ಚೆಕ್ ಮಾಡಿ ನಾವೇ ಬೋರ್ಲ್ ಹಾಕ್ಕೊಂಡು ಕೊಡ್ತೀವಿ. ಬೈ ಚಾನ್ಸು ನಮ್ಮ ಹತ್ರ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನೀವು ಬೇರೆ ಹತ್ರ ಡ್ರಿಲ್ಲಿಂಗ್ ಹಾಕಿದ್ರೆ ನನಗೇನು ಅಬ್ಜೆಕ್ಷನ್ ಇಲ್ಲ. ಎವ್ರಿ 1 hour 2 minutes ವೀಡಿಯೋ ಕಳಿಸ್ಬೇಕು. ಡ್ರಿಲ್ಲಿಂಗ್ ಟೈಮಲ್ಲಿ ಕಳಿಸಿದರೆ ವೀಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ, ಲೈವ್ ವೀಡಿಯೋ ಅಂತ. ನಮ್ಮ ಸಬ್ಸ್ಕ್ರೈಬರ್ಗಳು ಅದು ನೋಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ, ನೀರು ಚೆನ್ನಾಗಿ ಬಂದುಬಿಡುತ್ತೆ. ಎನಿ ಬೋರ್ವೆಲ್ಲು ಡ್ರಿಲ್ಲಿಂಗ್ ಟೈಮಲ್ಲಿ ನೀರು ಬಂದಿಲ್ಲ ಅಂತ ಲೆಕ್ಕ ಇಲ್ಲ. ನಾವು ಫುಲ್ ಫ್ಲಶ್ ಮಾಡಿ ಕ್ಲೀನ್ ಮಾಡಿಬಿಟ್ರೆ ನೀರು ಪಿಕಪ್ ಹಾಕೋಕ್ಕೆ ಚಾನ್ಸಸ್ ಐತೆ. ಆಮೇಲೆ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನಾವು ಏನು ಮಾಡ್ಬೋದು, ಬ್ಲಾಸ್ಟಿಂಗ್ ಮಾಡಿಬಿಟ್ಟು ನೀರು ತಗೊಳ್ಬೋದು. ಹೆಂಗಿದ್ರೂ ಸರಿ, ಡ್ರಿಲ್ಲಿಂಗ್ ಟೈಮಲ್ಲಿ ನೀರು ಬಂದಿಲ್ಲ ಅಂದರೆ ನಾವು ಒಂದು 3 days ಆದಮೇಲೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಆವಾಗ ನೀರಿಲ್ಲ ಅಂದರೆ ನೀರಿಲ್ಲ ಅಂತ ಲೆಕ್ಕ. ಕೆಲವು ಟೈಮ್ ಏರ್ ಪ್ರೆಷರ್ಗೆ ಆಚೆ ಕಡೆ ನೀರು ಬರೋಲ್ಲ, ಎಂಟಿ ಗ್ಯಾಪ್ಗಳು ದೊಡ್ಡ ಗ್ಯಾಪ್ಗಳು ಬಂದುಬಿಟ್ರೂ ಬರೋಲ್ಲ. ಬೋರ್ವೆಲ್ ಆದಮೇಲೆ ಸ್ಟೋರೇಜ್ ಆಗಿಬಿಡುತ್ತೆ, ನೀರು ಯೂಸ್ ಮಾಡ್ಬೋದು. ಅದೇ ಥರ ಚಿಕ್ಕಾಪಟ್ಟೆ ನೀರು 3 ಇಂಚು 4 ಇಂಚು ನೀರು ಬಂದುಬಿಟ್ರು ಆ ಡ್ರಿಲ್ಲಿಂಗ್ನಲ್ಲಿ ಜಾಸ್ತಿ ಲೈಫ್ ಬರೋಲ್ಲ. ಕಡಿಮೆ ಬಂದರೆ ಲೈಫ್ ಲಾಂಗ್ ಬರುತ್ತೆ, ಯಾವಾಗಲೂ ಇರುತ್ತೆ. ನಾವು ಫಸ್ಟ್ ಪೂಜೆ ಮಾಡಿಬಿಟ್ಟು ಪೂಜೆಯಲ್ಲಿ ಪಾಯಿಂಟ್ ಹೇಳ್ಬಿಟ್ಟಿರ್ತೀವಿ ಮ್ಯಾಪ್ಡ್ ಹೌಸಿಂಗ್ನಲ್ಲಿ. ಆಮೇಲೆ ಟ್ರೆಡಿಷ್ನಲ್ ಮಾಡ್ತೀವಿ ತೆಂಗಿನಕಾಯಿನಲ್ಲಿ. ನಮಗೆ ಪೂಜೆ ಸಾಮಾನು ತೆಂಗಿನಕಾಯಿ ಬೇಕು. ಈ ಸೈಟ್ ಬಂದು ನಮ್ಮ ಬಿಲ್ಡರ್ ಅವರು, ಈ ಶೆಡ್ ಚೆಕ್ಸ್ ಬಂದಿದೆಯಲ್ಲ ಅವರೇ ನಮ್ಮ ಬಿಲ್ಡರ್ ಅವರು ಹೊಸ ಸೈಟು ಪೂಜೆ ಮಾಡ್ತಾಯಿದ್ದಾರೆ. ಆ ಟೈಮ್ನಲ್ಲಿ ನನಗೆ ಕರೆದಿದ್ದಾರೆ. ಪೂಜೆ ಆದಮೇಲೆ ನನ್ನ ಪಾಯಿಂಟು ಶುರುವಾಗುತ್ತೆ. ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಅವರವರು ತಾಯಿ ತಂದೆಯವರು, ಇಷ್ಟ ದೇವರು, ಕುಲದೇವರು ಪ್ರಾರ್ಥನೆ ಮಾಡ್ಕೊಂಬಿಟ್ಟು ತೆಂಗಿನಕಾಯಿ ಪ್ಲಸ್ ಚಾರ್ಜಸ್ಸು ಅವಾಗಲೇ ಕೊಟ್ಬಿಟ್ರೆ ನನ್ನ ಪಾಯಿಂಟ್ ಚೆಕ್ ಮಾಡಿ ಕೊಡ್ತೀವಿ. ಬೈ ಚಾನ್ಸ್ ನನಗೆ ಪಾಯಿಂಟ್ ಸಿಕ್ಕಲಿಲ್ಲ ಅಂದರೆ ಏನು ಚಾರ್ಜ್ ಕೊಟ್ಟಿದ್ದಾರೆ ಅದರಲ್ಲಿ 50% ಅವಾಗಲೇ ರಿಟರ್ನ್ ಮಾಡಿಬಿಡ್ತೀವಿ. ನಮ್ಮ ಹತ್ರ ರೋಬೋ ಡ್ರಿಲ್ಲಿಂಗ್ ಐತೆ. ಬಿಲ್ಡಿಂಗ್ ಕಟ್ಟ ಮೇಲೆ ಡ್ರಿಲ್ ಮಾಡ್ಬೇಕಂದ್ರೆ ಮಾಡ್ಬೋದು. ಇಲ್ಲ ಹಳೆ ಬೋರ್ ಡ್ರಿಲ್ ಮಾಡಿದ್ದಾರೆ, ಆಮೇಲೆ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ, ಅವಾಗಲೂ ರೀಡ್ರಿಲ್ ಮಾಡಬೇಕು, ಅದನ್ನು ಮಾಡ್ಬೋದು ರೋಬೋ ಇಟ್ಕೊಂಡ್ಬಿಟ್ಟು. ಈಗ ರೋಬೋ ಲಾರಿನೂ ಹೋಗಲ್ಲ, ದೊಡ್ಡ ಗಾಡಿನೂ ಹೋಗಲ್ಲ. ಅಂಥ ಟೈಮ್ನಲ್ಲಿ ಏನೋ ಬೋರ್ ಪ್ರಾಬ್ಲಮ್ ಆಗಿಬಿಟ್ರೆ 700 feet ರಾಡ್ ಕ್ಲೀನಿಂಗ್ ಮಿಷಿನ್ ಐತೆ, 4.25 ಇಂಚು. ಅದನ್ನೆಲ್ಲ ರಾಡ್ ಬಿಟ್ಟು ಕ್ಲೀನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಈಗ ಪಾಯಿಂಟ್ ಚೆಕ್ ಮಾಡೋಕ್ಕೂ ಶುರು ಮಾಡ್ತಾಯಿದ್ದೀವಿ. ತೆಂಗಿನಕಾಯಿ ಫುಲ್ ಸರೌಂಡಿಂಗ್ ತಗೊಂಡು ಹೋಗಿದ್ರೆ ಕ್ರಾಸಿಂಗ್ ನಾವು ಕಂಡಿಡ್ಬೋದು.
ಎಷ್ಟು ಕ್ರಾಸಿಂಗ್ ಬರುತ್ತೋ ಅಷ್ಟು ಕ್ರಾಸಿಂಗು ಜಾಯಿಂಟ್ ಆಗೋ ಜಾಗದಲ್ಲಿ ನೀರು ಬರೋದೆ ಅಂತ ಲೆಕ್ಕ. ನೋಡಿ, ಇನ್ನು ಫಸ್ಟ್ ಗ್ಯಾಪ್ ಬಂದಿಲ್ಲ. ಪೂಜೆಗೆ ಬಂದರು ವೀಡಿಯೋ ಮಾಡ್ತಾಯಿದ್ದಾರೆ. ಅದು ಫಸ್ಟ್ ಸೋರ್ಸ್ ಸಿಕ್ಕಿದೆ, ಅಲ್ಲಿ ಮಾರ್ಕಿಂಗ್ ಮಾಡಬೇಕು. ರಂಗೋಲಿ ಪೌಡ್ರ್ ಹಾಕಬೇಕು. ರಂಗೋಲಿ ಪೌಡ್ರ್ ಇಲ್ಲ, ಅವರು ಅಚ್ಚನ ಕುಂಕುಮ ಕೊಟ್ಟಿದ್ದಾರೆ, ಅದನ್ನೇ ಹಾಕಿದ್ದೀವಿ. ಏನೋ ಮಾರ್ಕಿಂಗ್ ಮಾಡಬೇಕು ಅಷ್ಟೇ. ಆಮೇಲೆ ಫರ್ದರ್ ಹೋಗ್ಬೇಕು. ಸೈಟ್ನಲ್ಲಿ ಹೋಗಿದ್ರೆ ಸೆಕೆಂಡ್ ಸೋರ್ಸಲ್ಲಿ ಸಿಕ್ಕತ್ತಾ ಇಲ್ಲ ಅಂತ ನೋಡಬೇಕು. ಹೋಗ್ತಾ ಇದ್ದೀವಿ. ಸೆಕೆಂಡ್ ಸೋರ್ಸ್ ಸಿಕ್ಬಿಡುತ್ತೆ, ಅಲ್ಲಿ ಒಂದು ಮಾರ್ಕಿಂಗ್ ಮಾಡಬೇಕು. ಎಲ್ಲೆಲ್ಲಿ ಪಾಯಿಂಟ್ ಮಾಡಿದಾರೋ ಮಾರ್ಕಿಂಗ್ ಮಾಡಿ ಎಲ್ಲ ಒಬ್ಬರು ನಿಲ್ಸ್ಕೊಂಡ್ಬಿಟ್ಟು ಅಲ್ಲಿಂದ ಲೈನ್ ಡ್ರಾ ಮಾಡಿದರೆ ಎಲ್ಲ ಲೈನ್ಗಳು ಒಂದು ಜಾಗದಲ್ಲಿ ಜಾಯಿಂಟ್ ಆಗುತ್ತೆ. ಜಾಯಿಂಟ್ ಮಾಡಿರೋ ಜಾಗದಲ್ಲಿ ನಾವು ಪಾಯಿಂಟ್ ಮಾಡಬೇಕು. 2 ಆಗಿದೆ, ನೋಡೋಣ ಇನ್ನೂ ಸಿಕ್ಕತ್ತಾ ಇಲ್ಲ ಅಂತ. ಹೋಗ್ತಾ ಇದ್ದೀವಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ. ಇನ್ನೊಂದು ಸೋರ್ಸ್ ಸಿಕ್ಕಿದೆ, ಮಾರ್ಕಿಂಗ್ ಮಾಡಬೇಕು. ಅಲ್ಲಿ ಬೇರೆಯವರು ಒಂದು ಇದಕ್ಕೆ ಒಬ್ಬರು ನಿಲ್ಸ್ಕೊಬೇಕು ಪಾಯಿಂಟ್ ಮಾಡಿದ ಜಾಗದಲ್ಲಿ. ಇದು ಸೋರ್ಸ್ಗಳು ಹೋಗ್ತಾ ಇದೆ. ಇನ್ನೊಂದು ಸಿಕ್ಕಿದೆ. ನಾವು ಯಾವ ರೀತಿ ಚೆಕ್ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ವಿಷಯ ಗೊತ್ತಾಗುತ್ತೆ. ಇನ್ನೊಂದು ಗಮನ ಬರ್ತಾ ಇದೆ. ಈಗ 4 ಗ್ಯಾಪ್ಗಳು ಲೈನ್ ಮಾಡಿದರೆ ಎಲ್ಲ ಜಾಗದಲ್ಲಿ ಒಬ್ಬೊಬ್ಬರು ನಿಲ್ಸ್ಕೊಂಡ್ಬಿಟ್ರೆ ನಮಗೆ ಎಕ್ಸಾಕ್ಟ್ ಪಾಯಿಂಟ್ ಸಿಕ್ಬಿಡುತ್ತೆ. ಎಲ್ಲ ಜಾಗನೂ ಒಬ್ಬೊಬ್ಬರು ನಿಲ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಎಲ್ಲರೂ ನಿಲ್ಸ್ಕೊಂಡಿದ್ದಾರೆ. ನೋಡಿ, ಈ ಕಡೆ ಒಂದು ಸೋರ್ಸು, ಈ ಕಡೆ ಆಮೇಲೆ ಇನ್ನೊಂದು ಅಷ್ಟೇ. ಈಗ ಮಾರ್ಕಿಂಗ್ ಮಾಡಬೇಕು. ಅವರು ಆಮೇಲೆ ಮಾರ್ಕಿಂಗ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆ ಜಾಗದಲ್ಲಿ ಅರ್ಚನ ಕುಂಕುಮ ಹಾಕ್ತಾಯಿದ್ದೀವಿ. ನಾವು ಬಂದು 2013 ಯೂಟ್ಯೂಬ್ಗೆ ಬಂದಿದ್ದೀವಿ. ಫಸ್ಟ್ ವೀಡಿಯೋಗಳು ಅಪ್ಲೋಡ್ ಮಾಡ್ತೀವಿ. ಈಗ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ. ಶಾರ್ಟ್ ವೀಡಿಯೋ, ದೊಡ್ಡ ವೀಡಿಯೋ ಯಾರು ನೋಡೋದಿಲ್ಲ, ಅದಕ್ಕೆ ಶಾರ್ಟ್ ವೀಡಿಯೋ ಜಾಸ್ತಿ ಬಿಡ್ತಾಯಿದ್ದೀವಿ. ಈಗ ನಮ್ಮದು ಏನಿದ್ರೆ ಕಮ್ನಲ್ಲಿ ನಮ್ಮದು ಆಫೀಸ್ ಇತ್ತು. ಈಗ ನಮ್ಮ ಮನೆ ಹತ್ರನೇ ರಾಮಸಂಪಾಳ್ಯದಲ್ಲಿ ಆಫೀಸ್ ಇದೆ. ನಮ್ಮ ಟೈಮಿಂಗ್ ಬೆಳಗ್ಗೆ 9-10 ಬೆಳಗ್ಗೆ ಟೈಮು. ಫೋನ್ ಕಾಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿಬಿಟ್ಟು ಸಾಯಂಕಾಲ 5 to 6 ಡಿಸೈಡ್ ಮಾಡ್ತೀವಿ ಯಾವಾಗ ನೆಕ್ಸ್ಟ್ ವರ್ಕಿಗೆ ಹೋಗ್ಬೇಕಂತ. ಫಸ್ಟು 9 to 10 ಕಾಲ್ ರಿಸೀವ್ ಮಾಡೋದು. ಆ ರಿಸೀವ್ ಮಾಡೋ ಕಾಲ್ನಲ್ಲಿ 5 to 6 ಡಿಸೈಡ್ ಮಾಡ್ತೀವಿ. ತಿರ್ಗಿ ಬೆಳಗ್ಗೆ 6 to 9 ಪಾಯಿಂಟ್ ಚೆಕ್ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ, ಕ್ಲೀನಿಂಗ್ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ.
ಬೋರ್ವೆಲ್ ಜನ್ರಲಾಗಿ ಯಾರೋ ಒಬ್ಬರು ಡ್ರಿಲ್ಲಿಂಗ್ ಮಾಡ್ತಾರೆ ಅಷ್ಟೇ, ಸ್ವಂತ ಗಾಡಿ ಇರೋರು. ನಮ್ಮ ಹತ್ರ ಸ್ವಂತ ಗಾಡಿ ಇಲ್ಲ, ಇದ್ರೂ ನಾವು ಕಾಂಪಿಟೇಷನ್ ರೇಟ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಹತ್ರ ಆರ್ಡಿನರಿ ಗಾಡಿ ಐತೆ, 6 ವೀಲರ್ ಐತೆ, 10 ವೀಲರ್ ಐತೆ, ಬಾಕ್ಸ್ ಟೈಪ್ ಐತೆ, ಸೆನ್ಸಾರ್ ಐತೆ, ರೋಬೋ ಲಾರಿ ಐತೆ, ಗ್ಯಾಸ್ ಬೋರ್ ರಾಡ್ ಕ್ಲೀನಿಂಗ್ ಐತೆ, ಹೋಸ್ ಕ್ಲೀನಿಂಗು, ಕ್ಯಾಮರಾ ಸ್ಕ್ಯಾನಿಂಗು, ಆಮೇಲೆ ಸ್ಟಕ್ ಮೋಟ್ರ್ ರಿಮೂವಿಂಗು, ಎಲ್ಲ ಜೀಪ್ ವರ್ಕ್ಗಳು ಐತೆ. ಏನು ಕಳ್ಸೋದು ಬೇಗ ಮಾಡೋದು. ಬಟ್ ನಮ್ಮದು ಬಂದು ನಮ್ಮ ಕಂಪ್ನಿಲಿಂದ 20 ಕಿಲೋಮೀಟ್ರ್ ಇರಬೇಕು ಅಷ್ಟೇ. ಪಾಯಿಂಟ್ ಚೆಕ್ ಮಾಡೋದು, ಅಪ್ ಆ್ಯಂಡ್ ಡೌನ್ ಆಟೋ ಅವ್ರು ಬುಕ್ ಮಾಡಿಬಿಟ್ರೆ ನಾವು ಪಾಯಿಂಟ್ ಚೆಕ್ ಮಾಡಿ ಕೊಡ್ಬೋದು. ಏನೋ ಒಂದು ವಿಷಯ ಇರಲಿ, ಫಸ್ಟ್ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಅದಕ್ಕೆ ನಾವೇ ಬಂದರೆ 2000 ಆಗುತ್ತೆ, ನೀವು ಪಿಕಪ್ ಡ್ರಾಪ್ ಮಾಡಿದ್ರೆ 1000 ರುಪೀಸ್ ಆಗುತ್ತೆ. ಕಂಪ್ನಲ್ಲಿಂದ 20 ಕಿಲೋಮೀಟ್ರ್ ಒಳಗಡೆ ಇರಬೇಕು ಅಷ್ಟೇ, ಸರಿನಾ? ಈಗ ಪೆಂಡಲಮ್ನಲ್ಲಿ ಚೆಕ್ ಮಾಡ್ತಾಯಿದ್ದೀವಿ, ಎಷ್ಟು ಫೀಟುಗಳು ಸೋರ್ಸಸ್ಗಳು ಬರುತ್ತೆ, ಎಷ್ಟು ಕೇಸಿಂಗ್ ಬರುತ್ತೆ, ಯಾವ ಸೈಡಲ್ಲಿ ನೀರು ಬರುತ್ತೆ, ಯಾವುದು ಫಸ್ಟು ಯಾವುದು ಸೆಕೆಂಡು ಅಂತ ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀವಿ. ಇದು ಮಾಡಿ ಮೇಲೆ 27 ವರ್ಷ ಎಕ್ಸ್ಪೀರಿಯನ್ಸ್ ಇದು. ಇದು ಮಾಡಿ ಮೇಲೆ ಜಿಯೋ ಲೊಕೇಟರ್ ಮಿಷಿನ್ ಐತೆ, ಅದರಲ್ಲಿ ನಾವು ಕ್ರಾಸ್ ಚೆಕ್ ಮಾಡ್ತೀವಿ, ಸರಿ ಇದೆ ಇಲ್ಲ ಅಂತ. ಅದು ಎಷ್ಟು ಫೀಟ್ ಬೇಕಂದ್ರೆ ಚೆಕ್ ಮಾಡ್ಬೋದು. ಫಸ್ಟ್ 800 ಫೀಟ್ ಫೀಟ್ ಮಾಡಿದ್ವಿ, ಅದರಲ್ಲೊಂದು ಡೇಟಾ ಸಿಕ್ಕಿದೆ. ನೆಕ್ಸ್ಟು 1000 ಫೀಟ್ ಮಾಡಿದ್ವಿ, ಅದು ನೆಕ್ಸ್ಟು 1500 ಫೀಟ್ ಮಾಡಿದ್ವಿ. ಎಷ್ಟು ಡ್ರಿಲ್ ಮಾಡ್ಬೋದು ಫೀಟ್ ಮಾಡಿದ್ರೆ ಯಾವ ಫೀಟ್ನಲ್ಲಿ ನೀರು ಬರುತ್ತೆ, ಎಷ್ಟು ಇಂಚು ನೀರು ಬರುತ್ತೆ ಡೀಟೇಲ್ಸ್ ಬಂದುಬಿಡುತ್ತೆ. ನೋ ವಾಟರ್ ಮೆಸೇಜ್ ಬಂದುಬಿಡುತ್ತೆ, ಇಲ್ಲಿ ನೀರು ಬರುತ್ತೆ. ಇದು ಬಂದು NRI ಲೇಔಟು, ತುಂಬ ಟಫ್ ಏರಿಯಾ. ಈಗಲೇ ಹೇಳ್ತಾವೆ, ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಚೆನ್ನಾಗಿ ನೀರು ಬರಬೇಕು. ಇವರು ಬಿಲ್ಡರು, ಇವ್ರ ಪಾಯಿಂಟ್ ಎಲ್ಲ ಪಾಯಿಂಟಲ್ಲಿ ನೀರು ಬಂದಿದೆ. ಬ್ರಹ್ಮದೇವರು ನಮ್ಮ ಜೊತೆಯಲ್ಲಿದ್ದಾರೆ, ಯಾವಾಗಲೂ ಏನೂ ತೊಂದರೆ ಕೊಡಲ್ಲ. ನೋಡೋಣ. ಇದು ಆದಮೇಲೆ ಮಿಷಿನಲ್ಲಿ ಚೆಕ್ ಮಾಡ್ತೀವಿ ಅಷ್ಟೇ. ನಾವು ಇನ್ನೊಂದು ಒಳ್ಳೆ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಓಕೆ, ಆಲ್ ಈಸ್ ವೆಲ್.